ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಕಾಳುಗೊಜ್ಜು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ? ಪ್ರತಿಯೊಬ್ಬರಿಗೂ ಕಾಳುಗೊಜ್ಜು ಅಂತ ಅಂದರೆ ಎಲ್ಲರಿಗೂ ಪಂಚಪ್ರಾಣ ಇರುತ್ತೆ. ಒಬ್ಬಟ್ಟು ಜೊತೆಗೆ ಈ ಕಾಳುಗೊಜ್ಜು ಇದ್ರೇ ಆ ಒಬ್ಬಟ್ಟಿಗೆ ಒಂದು ಬೆಲೆ ಅಂತಲೇ ಅನ್ಬೋದು. ಅಷ್ಟು ರುಚಿಯಾದಂತಹ ಕಾಳುಗೊಜ್ಜನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ನಾನಿಲ್ಲಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದೇ ಒಂಚೂರು ಚಕ್ಕೆ, 2 ಲವಂಗ, ಹಾಗೆ 1 ಸ್ಪೂನ್ ಬಿಳಿ ಎಳ್ಳು, ಅರ್ಧ ಸ್ಪೂನ್ ಗಸಗಸೆ, ಹಾಗೆ 1 ಕಪ್ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸಹ ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಕೆಲವೊಂದು ಇನ್ನೂ ಸಹ ಥಿಂಗ್ಸ್ನ ಸೇರಿಸ್ಬೇಕಾಗುತ್ತೆ. ಒಂದೇ ಒಂಚೂರು ಶುಂಠಿ, ಜಾಸ್ತಿ ಮಸಾಲೆ ಹಾಕೋಬಾರ್ದು ಇದಕ್ಕೆ. ಹಾಗೆ ಒಂದು ಗಡ್ಡೆ ಈರುಳ್ಳಿ, ಹಾಗೆ 2 ಟೊಮೆಟೊ ತೊಗೊಂಡಿದ್ದೀನಿ ದಪ್ಪ ಸೈಜ್ದು. ಹಾಗೆ ಇದ್ರ ಜೊತೆಗೆ ಕಾಳು ಬೇಯಿಸಿಟ್ಟಿರ್ತೀವಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಹುಳಿ ಸೇರಿಸ್ಬೇಕು. ಇದಕ್ಕೆ ಮೇಯ್ನ್ ಬೇಕಾಗಿರೋಂಥದ್ದೇ ಹುಣಸೆ ಹಣ್ಣನ್ನು ನೆನೆಸಿ ಅದರ ರಸ ಸಮೇತ ನಾನಿವಾಗ ಹಾಕ್ಕೊಂಡು ಇದನ್ನು ಇವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಹುಳಿ ಇದ್ರೇ ಈ ಕಾಳುಗೊಜ್ಜು ತುಂಬಾ ತಿನ್ನೋದಕ್ಕೆ ಮಜವಾಗಿರುತ್ತೆ ಅಂತಲೇ ಅನ್ಬೋದು. ಯಾವುದೇ ಫಂಕ್ಷನ್ಗಳಿಗಾದ್ರೂ ಈ ಕಾಳುಗೊಜ್ಜು ಇರಲೇಬೇಕಾಗುತ್ತೆ. ನಾನಿಲ್ಲಿ 2 ಸ್ಪೂನು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಳ್ತೀನಿ. ಯಾವುದೇ ಫಂಕ್ಷನ್ಗಳಲ್ಲಿ ನಾವು ದೇವಸ್ಥಾನಗಳಲ್ಲಿ ಕಾಳುಗೊಜ್ಜನ್ನ ಮಾಡೇ ಮಾಡ್ತಾರೆ. ಹಾಗೆ ಒಬ್ಬಟ್ಟು ಜೊತೆಗೂ ಸಹ ಈ ಕಾಳುಗೊಜ್ಜು ಇರಲೇಬೇಕು. ನೋಡಿ, ಇವಾಗ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಬಾಣಲೆಗೆ ಒಂದು 2-3 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇದು ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೋಬೇಕಾಗುತ್ತೆ. ಸಾಸಿವೆನ ಸ್ವಲ್ಪ ಚಿಟಪಟ ಅಂತ ಅಂದ ತಕ್ಷಣ ನಾನಿಲ್ಲಿ 1 ಈರುಳ್ಳಿನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿನ ಸ್ವಲ್ಪ ಇಲ್ಲಿ ಬಾಡಿಸ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನ ಸೇರಿಸಿ ಇದು ಒಗ್ಗರಣೆ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ ಇದಕ್ಕೆ ಬೇಕಾಗಿರೋವಂಥದ್ದು ಸ್ವಲ್ಪ ಮಸಾಲೆನ ನಾವೇನು ರುಬ್ಬಿರ್ತೀವಲ್ವ ಅದನ್ನು ಇವಾಗ ಹಾಕ್ಕೋಬೇಕಾಗುತ್ತೆ. ಈ ಮಸಾಲೆನ ಹಾಕಿ ಸ್ವಲ್ಪ ಇದನ್ನು ಎಲ್ಲ ಹಸಿ ಇರೋದ್ರಿಂದ ಇದನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಉಪ್ಪನ್ನು ಸಹ ಹಾಕಿದ್ರೆ ಇದು ಚೆನ್ನಾಗಿ ಇನ್ನೂ ಸಹ ಫ್ರೈ ಆಗುತ್ತೆ ಅಂತೇಳ್ಬಿಟ್ಟು ನಾನಿಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಳು ಸಹ ಹಾಕೋಬೋದು. ಬಟಾಣಿ ಅಥವಾ ಕಡಲೆಕಾಳು ಆಪ್ಷನಲ್ ಇರುತ್ತೆ. ಕಡಲೆಕಾಳು ಹಾಗೆ ಬಟಾಣಿ ಎರಡನ್ನೂ ಸಹ ಬೇಯಿಸಿ ಇಟ್ಕೊಂಡಿದ್ದೀನಿ. ಬೇಯಿಸಿದ ನಂತರ ಇದಕ್ಕೆ ಒಂದು ಸೀಕ್ರೆಟ್ ಏನಪ್ಪ ಅಂತಂದರೆ ಈ ಕಾಳುಗೊಜ್ಜಿಗೆ ಸ್ವಲ್ಪ ಹಸಿ ಹಾಲನ್ನ ಒಂದು ಅರ್ಧ ಲೋಟ ಆಗೋಷ್ಟು ಹಾಕಿಟ್ಟಿದ್ದೀನಿ. ಅಂದರೆ ಬೇಯೋಗಬೇಕಾದ್ರೆ ಹಾಕಿಲ್ಲ, ಬೇಯಿಸಿ ಆದ ನಂತರ ಹಾಕ್ಕೊಳ್ತಾ ಇರೋದು. ಇವಾಗ ಮಸಾಲೆ ಬೆಂದಮೇಲೆ ಈ ಕಾಳು ಬೇಯಿಸಿರ್ತೀವಲ್ವ ಇದನ್ನು ಹಾಕ್ಕೊಳ್ಳೋ ಅಂಥದ್ದು. ಹಾಕ್ಕೊಂಡು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಾಳನ್ನೆಲ್ಲ ಬೇಯಿಸಿಟ್ಟಿರ್ತೀವಲ್ವ ರಸ ಅದನ್ನೇ ಹಾಕ್ಕೋಬೇಕು. ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕಾಳುಗೊಜ್ಜು ಅಂತೂ ಸೂಪರಾಗಿ ರೆಡಿಯಾಗಿರುತ್ತೆ. ನಾನು ಹೀಗೆ ಹೇಳಿರೋ ಮೆಥಡಲ್ಲಿ ಒಂದ್ಸಲ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಈ ಕಾಳುಗೊಜ್ಜು ಎಲ್ಲ ಚಪಾತಿ ಅಥವಾ ಪೂರಿ ಅಥವಾ ಅನ್ನ ಸಾಂಬಾರು ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ರೊಟ್ಟಿಗೂ ಸಹ ಈ ಕಾಳುಗೊಜ್ಜನ್ನ ಮಾಡ್ತೀವಿ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ಆದರೆ ಇದಕ್ಕೆ ಸ್ವಲ್ಪ ಹುಳಿ ಸೇರಿಸಿದ್ರೇ ಇದು ಹುಳಿ ಇದ್ರೇ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೂ ವಿಡಿಯೋನ ಶೇರ್ ಮಾಡಿ, ಅವರು ಸಹ ಇದೇ ರೆಸಿಪಿನ ಟ್ರೈ ಮಾಡಲಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ಹೊಸ ರೆಸಿಪಿ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.